ಆರಂಭಿಸ್ತಾ ಇದ್ದಾನೋ ಅವನ ಈ ಪರಿಶ್ರಮ ಪ್ರಯಾಸ ಸ್ತುತ್ಯಾರ್ಹವಾದದ್ದು. ಇದರಲ್ಲಿ ಹೋಗಿ ಭಾಗವಹಿಸದೇ ಇದ್ರೆ ಏನೋ ಮನಸ್ಸಿಗೆ ಕಸಿವಿಸಿ ಆಗ್ತದ ಅನ್ನುವಂಥ ಉದ್ದೇಶದಿಂದ ಹೋಗಿ ಈ ಬಸಯ್ಯನವ್ರ ಕಾರ್ಯಕ್ರಮ ಮಾಡಿದಂಗೂ ಆಯಿತು, ಎಲ್ಲ ಪೂಜ್ಯಪಾದರ ದರ್ಶನ ಮಾಡಿದಂಗಾಯ್ತು, ತಮ್ಮೆಲ್ಲರ ದರ್ಶನ ಆದಂಗಾಯ್ತು ಅಂತ ತಿಳ್ಕೊಂಡು ಬಂದೆ. ಇದು ಕೃಷಿಕರ ದೇಶ ಅಂತ ಹೇಳ್ತೀವಿ. ಒಂದು 8-10 ಕೋಟಿ ಮನೆಗಳು, ಈ ದೇಶದ ಮನೆಗಳು ಕೃಷಿಯ ಮೇಲೆ ನಿಂತಿವೆ. ಒಬ್ಬ ಆಫೀಸ್ ತೆಗಿಬೇಕಾತು ಅಂತಂದ್ರೆ ಅವನಿಗೆ ಆಫೀಸಿಗೆ ಬೇಕಾದಂಥ ಕೆಲವು ಪರಿಕರಗಳು ಬೇಕಾಗ್ತವೆ. ಟೇಬಲ್ ಬೇಕು, ಕುರ್ಚಿ ಬೇಕು, ಫೈಲುಗಳು ಬೇಕು, ನೋಟ್ಬುಕ್ ಬೇಕು, ಪುಸ್ತಕ ಬೇಕು, ಎಲ್ಲ ಬೇಕು. ಆದರೆ ಒಬ್ಬ ರೈತ ಕೃಷಿಕ ತನ್ನ ಕೃಷಿ ಮಾಡಬೇಕಾದ್ರೆ ಅವನಿಗೇನು ಪರಿಕರಗಳು ಬೇಕಲ್ಲ, ಆ ಪರಿಕರಗಳಲ್ಲಿ ಮಣ್ಣು ಬೇಕು, ನೀರು ಬೇಕು, ಜಾನುವಾರುಗಳು ಬೇಕು, ಅದರ ಜೊತೆ ಜೀವಾಣುಗಳು ಬೇಕು. ಇವು 4 ಇದ್ದು ಅಂತಂದ್ರೆ ಒಬ್ಬ ಕೃಷಿಕ ನೆಲೆ ನಿಲ್ಲಲಿಕ್ಕೆ ಆಗ್ತೈತೆ. ಎಲ್ಲವುಗಳಲ್ಲಿ ಮುಖ್ಯ ಪಾತ್ರ ಭೂಮಿ, ನೀರು, ಅದರ ಜೊತೆಗೆ ಜೀವಾಣುಗಳು. ಬೆಳಿಬೇಕಾಗಿದ್ರ ಸ್ಥಿರವಾಗಿರ್ಬೇಕಾಗಿತ್ತು ಅಂತಂದ್ರ ಆಕಳ ಬಹಳ ಅವಶ್ಯಕ. ನಮ್ಮ ಸಂಸ್ಕೃತಿ ಒಳಗ ಪಂಚಮಾತೆಯರಲ್ಲಿ ಅವಳೊಬ್ಬಳು ಅಂತ ನಾವು ಗುರುತಿಸ್ಕೊಂಡು ಬಂದೀವಿ. ಒಂದು ನಮಗೆ ಜನ್ಮ ಕೊಟ್ಟಂತ ತಾಯಿ, ಎರಡನೇದ್ದು ತಾಯಿ ಹಾಲು ನಿಂತ ನಂತರ ನಮಗೆ ಹಾಲು ಕುಡಿಸಿದವಳು ಗೋಮಾತೆ. ಆ ನಂತರ ಆ ಹಾಲನ್ನು ಬಿಟ್ಟ ನಂತರ ಊಟ ಮಾಡಿಸಿದಕ್ಕೆ ಭೂಮಾತೆ. ಆಮೇಲೆ ಇವೆಲ್ಲವುಗಳಿಗೆ ಆಧಾರವಾಗಿ ನಿಂತವಳು ಗಂಗಾಮಾತೆ, ನೀರು. ಇವೆಲ್ಲವೂ ಆಜೀವಿಕೆಗಾಗಿ 4. ಒಂದು ನಮ್ಮ ಮನಸ್ಸಿನ ದಾಹವನ್ನ, ಮನಸ್ಸಿನ ಅಭಿಲಾಷಗಳನ್ನ ತೃಪ್ತಿಗೊಳಿಸುವವಳು ಯಾರಾದರೂ ಇದ್ರೆ ಅವಳು ಗೀತಾ ಮಾತೆ. ಅಂದರೆ ಆಧ್ಯಾತ್ಮಿಕ ಗ್ರಂಥಗಳು ಇವು ಸಹಿತ ಮಾತೃಸ್ಥಾನದಲ್ಲಿ ಇವೆ. ಯಾವ ತಾಯಿ ಮಕ್ಕಳನ್ನ ಪಾಲನೆ ಪೋಷಣೆ ಮಾಡಿ ಅವರನ್ನು ಬೆಳೆಸ್ತಾಳೋ, ಅವಳ ಪಾಲನೆ ಪೋಷಣೆಯಲ್ಲಿ ಬೆಳೆದಂತ ಮಕ್ಕಳು ಮುಂದೆ ಆ ತಾಯಿಯ ರಕ್ಷಣೆಯನ್ನ ಮಾಡದೇ ಇದ್ರೆ ಅವರು ಕೃತಜ್ಞರಲ್ಲ, ಕೃತಜ್ಞರು ಅಂತ ಅನಿಸ್ಕೊಳ್ತಾರಂತೆ. ನಾವು ಏನಿಲ್ಲಿ ಹುಟ್ಟಿ ಬೆಳೆದು ಬಂದೀವಿ, ಬಂದ ನಂತರ ಮಾಡಬೇಕಾದಂತ ಮೊಟ್ಟ ಮೊದಲನೇ ಕಾರ್ಯ ನಮ್ಮ ತಂದೆ ತಾಯಿಗಳಂತ ಏನಿದ್ದಾರೆ ಅವರು ಎಷ್ಟು ಕಷ್ಟಪಟ್ಟು ನಮ್ಮನ್ನು ಬೆಳೆಸ್ಯಾರ. ಗಾಳಿ, ನೀರು, ಮಳೆ, ಬಿಸಿಲು, ಚಳಿ ಇವೆಲ್ಲವುಗಳಿಗೆ ತಾನು ಬೆನ್ನು ಕೊಟ್ಟು ನಮ್ಮನ್ನೇ ಎದೆಗೆ ಹಚ್ಕೊಂಡು ಬೆಳೆಸಿದಂಥವ್ರು. ತಮ್ಮ ಪರಿಶ್ರಮದಿಂದ ನಮ್ಮನ್ನ ಶಾಲೆ ಕಲಿಸಿದವರು, ತಮ್ಮ ಭೂಮಿಯನ್ನ, ತಮ್ಮ ಶ್ರಮವನ್ನ ಹರಾಜಿಗೆ ಹಾಕಿ ನಮಗೆ ಉದ್ಯೋಗ ವ್ಯವಸಾಯಗಳನ್ನು ಒದಗಿಸಿಕೊಟ್ಟವರು ನಮ್ಮ ತಂದೆ ತಾಯಿಗಳು. ಪ್ರಸಂಗ ಬಿದ್ದರೆ ತಮ್ಮ ದೇಹದ ಅವಯವಗಳನ್ನ ನಮಗೆ ದಾನ ಮಾಡಿ ನಮ್ಮನ್ನ ಬದುಕಿಸಿದಂತ. ಯಾವುದಾದ್ರೂ ಮಗುವಿಂದ ಕಿಡ್ನಿ ಹೋಗಿತ್ತು ಅಂತಂದ್ರೆ ಇವನ್ ಸಲುವಾಗಿ ಅಂದ್ ಯಾರಾದ್ರೂ ಕಿಡ್ನಿ ಕೊಡ್ತೀರೇನ್ರಿ ಅಂದ್ರೆ ಯಾರು ಕೊಡುದಿಲ್ಲ ಈ ಜಗತ್ನಾಗ, ಅವ್ರವು ಒಬ್ಬಕ್ಕಿನ ಕೊಡಕ್ಕೆ. ಅದಕ್ಕೆ ದವಾಖಾನ್ಯಾಗ ಒಂದು 4-8 ಲಕ್ಷ ರೂಪಾಯಿ ಖರ್ಚು ಬರ್ತೈತ್ರಿ ಅಂದ್ರೆ ಹೊಲ ಮಾರಿ ಯಾರ್ದಾರ ಕಾಲು ಹಿಡ್ಕೊಂಡು ಸಾಲ ಮಾಡಿ ಅವ್ರ ಅಪ್ಪನ ಹೊರತು ಮತ್ತೆ ಯಾರು ತರಕ್ ಸಾಧ್ಯ. ಇಂಥ ದೇವರಿಗೆ ನಾವು ಕೃತಜ್ಞರಾಗಿರ್ಬೇಕಾಗಿತ್ತು ಅಂತಂದ್ರ
ಅವ್ರು ಹೆಂಗೆ ನಮ್ಮನ್ನ ಬೆಳೆದು ದೊಡ್ಡವ್ರನ್ನ ಮಾಡಿದ್ರು, ಸಾಕಿದ್ರು, ನಾವು ಹಂಗ ಅವ್ರ ಎದುರಿಗೆ ಅವರ ಸೇವೆಯನ್ನು ಮಾಡಿದರೆ ಕೃತಜ್ಞರಾಗ್ತೀವಿ. ಅದರಂತೆ ಈ ಹಸು, ಅದರ ಪಾತ್ರ ಬಹಳ. ಅದು ಇರೋದು ಒಂದೇ, ಮಕ್ಕಳಿಗಾಗಿ ಹಸು, ಮನೆಗಾಗಿ ಹಸು, ಧರ್ಮಕ್ಕಾಗಿ ಹಸು, ಭೂಮಿಗಾಗಿ ಹಸು, ಪರ್ಯಾವರಣಕ್ಕಾಗಿ, ಪರಿಸರಕ್ಕಾಗಿ ಹಸು, ದೇಶಕ್ಕಾಗಿ ಹಸು, ಅರ್ಥಶಾಸ್ತ್ರಕ್ಕಾಗಿ ಹಸು. ಹಸುವಿನ ವಿವಿಧ ಮುಖಗಳು. ಆಕಳ ಹೊಟ್ಟಾಗ ಅರ್ಧ ಶೇರ್ ಬಂಗಾರ ಇರ್ತೈತಿ ಅಂತ ಬರೇ ಗಾದಿ ಮಾತು. ವೇದ ಸುಳ್ಳು ಆಗ್ಬೋದು, ಆದ್ರೆ ಗಾದಿ ಎಂದೂ ಸುಳ್ಳಾಗಕ್ಕೆ ಸಾಧ್ಯ ಇಲ್ಲ. ಅದು ಆಕಳ ಹೊಟ್ಟಾಗ ಐತೆ. ಈ ಹಸು ಹಾಲು ಕೊಡ್ತು ಅಂದಾಗ ನಮ್ಮ ತಾಯಿ ಹಾಲು, ಹಸುವಿನ ಹಾಲು ಎರಡನ್ನೂ ಲ್ಯಾಬ್ರೋಟರಿಗೆ ಹೋದ್ರೆ ಎರಡರಲ್ಲಿಯೂ ಸಹಿತ ಸೇಮ್ ಕಂಟೆಂಟ್ ಇರುತ್ತೆ. ಅನ್ನದ್ರವ್ಯಗಳು ಸಹಿತ ಪೋಷಕಾಂಶಗಳು ಒಂದೇ ರೀತಿಯಾಗಿವೆ. ಫ್ಯಾಟ್ ಅಷ್ಟೇ 3.5-4, SNF 10ರಿಂದ 12, ಎರಡು ಹಾಲಿನಲ್ಲಿ ಅಷ್ಟೇ ಇರುತ್ತೆ. ತಾಯಿಯ ಹಾಲು ಮಗುವಿಗೆ ಕಡಿಮೆ ಬಿದ್ದರೆ ಈ ಹಸುವಿನ ಹಾಲನ್ನು ಕೊಡಿ ಅಂತ ಎಲ್ಲರೂ ಹೇಳ್ತಾರೆ. ಯಾವುದೇ ಕಾಯಿಲೆಗಳಾದರೆ ಹಸುವಿನ ಹಾಲು, ಮೊಸರು, ತುಪ್ಪ, ಮಜ್ಜಿಗೆ ಇವುಗಳನ್ನೇ ಔಷಧವಾಗಿ, ಆರೋಗ್ಯ ಕ್ಷೇತ್ರಕ್ಕಾಗಿ ಹಸು. ಮಕ್ಕಳಿಗಾಗಿ ಹಸು. ಮಕ್ಕಳಿಗೆ ಹಸುವಿನ ಹಾಲನ್ನ, ಹಸುವಿನ ಮಜ್ಜಿಗೆಯನ್ನ, ಹಸುವಿನ ತುಪ್ಪ ಕುಡಿಸಿದೀವಿ ಅಂದ್ರೆ ಬುದ್ಧಿ ಕಂಪ್ಯೂಟರ್ ಆದಂಗೆ ಆಕೈತಿ. ತುಪ್ಪ ಉಣಿಸಿದ್ರೆ ಜರ್ಸಿದಲ್ಲ, ಜರ್ಸಿ ತಿಂದ್ರೆ ಜರ್ಸಿ ಹಂಗ ಆಕೈತಿ. ಅದು ಕೊಟ್ಟ ಬುದ್ಧಿ ಇರಂಗಿಲ್ಲ, ನಿಮ್ಗೆ ಗೊತ್ತೈತಲ್ಲ. ಇವು ಮಾತಾಡಿಸಿದ್ರೆ ಮಾತಾಡಂಗಿಲ್ಲ, ಕುಂದ್ರಂದ್ರೆ ಕುಂದ್ರಂಗಿಲ್ಲ, ಯಾರು ಬಂದವ್ರು ಹೋದವ್ರನ್ನ ಗುರುತು ಸಹಿತ ಹಿಡಿಯಂಗಿಲ್ಲ. ಬಂದವ್ರು ಹೋದವ್ರು ಬಿಡ್ರಿ, ಅವ್ರ ಕರ್ಗೋಣ ಅದು ಗುರುತು ಹಿಡಿಯಂಗಿಲ್ಲ. ಹಂಗ ಅದ್ರ ಹಾಲು ದಿನ ಉಂಡ್ರಿ ಅಂದ್ರೆ ನೀವು ಹಂಗ ಹಾಕಿರಿ. ನಮ್ದು ಬುದ್ಧಿ ಹೆಂಗ ಆಕೈತೆ ಅಂದ್ರೆ ಹಂಗ ಆಕೈತಿ. ಮಕ್ಕಳಿಗಾಗಿ, ಮನೆಗಾಗಿ, ನಮ್ಮ ಮನೆಯ ಎಲ್ಲರ ಆರೋಗ್ಯ, ಸಮಾಜದ ಎಲ್ಲರ ಆರೋಗ್ಯ ಚೆನ್ನಾಗಿರ್ಬೇಕಾಗಿದ್ರೆ ಒಂದು ಹಸು ಇರಬೇಕು. ಒಂದು ಹಸು ಇತ್ತಂದ್ರೆ ಹಸುವಿನಿಂದ 1000 ಪದಾರ್ಥಗಳ ನಿರ್ಮಾಣ ಆಗ್ತವೆ. ಬರೀ ಒಂದು ತುಪ್ಪದಿಂದ 200 ಪ್ರಕಾರದ ತುಪ್ಪಗಳು ತಯಾರಾಗ್ತವೆ. ಎಂಥದ್ದು ಅಂದ್ರೆ, ನಿಮ್ಗೆ ಯಾವಾಗಲೂ ನೆಗಡಿ ಕೆಮ್ಮ ಭಾಳ ಬರ್ತಿತ್ತು ಅಂತಂದ್ರೆ ತುಳಸಿ ಕಷಾಯ ಮಾಡಿ, ಆ ತುಳಸಿ ಕಷಾಯವನ್ನು ತುಪ್ಪದೊಳಗೆ ಹಾಕಿ ಕಾಯ್ಸಕ್ಕೆ ಶುರು ಮಾಡೋದು. ನೀರಿನ ಅಂಶ ಎಲ್ಲ ಹೋಗಿ ಬರೇ ತುಪ್ಪ ಉಳಿತಂದ್ರೆ ಆ ತುಪ್ಪ ದಿನ ಒಂದು ಚಮಚ ಊಟ ಮಾಡ್ರಿ, ನಿಮ್ಮ ಆಯುಷ್ಯದಾಗ ಎಂದೂ ಹಳ್ಳಿ ಕೆಮ್ಮ ನೆಗಡಿ ಬರುತ್ತೆ. ನಿಮಗೆ ಹಾರ್ಟ್ ಬ್ಲಾಕ್ ಆಗಿತ್ತು ಅಂತಂದ್ರ ಅರ್ಜುನಾರಿಷ್ಟದ ಕಷಾಯ ಮಾಡಬೇಕು. ಆ ಕಷಾಯವನ್ನು ತುಪ್ಪದೊಳಗೆ ಹಾಕಿ ಕಾಸಕ್ಕೆ ಶುರು ಮಾಡ್ರಿ. ಆ ಕಷಾಯ ಎಲ್ಲ ಹೋಗಿ ಕೊನೆಗೆ ಬರೇ ತುಪ್ಪ ಉಳಿತು ಅಂತಂದ್ರೆ ಆ ತುಪ್ಪ ದಿನಾಲೂ ಒಂದು ಚಮಚ ತಗೊಳ್ರಿ. ನಿಮ್ಮ ಈ ರಕ್ತದಲ್ಲಿರುವಂಥ ಗಂಟುಗಳೆಲ್ಲ ಕರಗಿ ಹಾರ್ಟ್ ಬ್ಲಾಕೇಜ್ ತಾನ ಹೋಗ್ತದೆ. ಇಂಥವು ರಾವಣ ಸಂಹಿತೆಯೊಳಗ 400 ಪ್ರಕಾರದ ಔಷಧಗಳನ್ನು ಹಸುವಿನಿಂದ ಮಾಡ್ಲಿಕ್ಕೆ ಬರುತ್ತೆ ಅಂತ ರಾವಣ ಬರೆದಿದ್ದಾನೆ ಆ ಕಾಲದಲ್ಲಿ. ಒಬ್ಬ ದೊಡ್ಡ ವಿದ್ವಾಂಸ ಆತ. ಅವನ ಚರಿತ್ರೆ ಏನೇ ಇರಲಿ, ಅವನ ವಿದ್ವತ್ತತೆಗೆ ಆಹ್ವಾನವನ್ನು ನೀಡಲಿಕ್ಕೆ ಯಾರಿಗೆ ಆಗೋದಿಲ್ಲ. ಅವ ಸುಮಾರು 200 ಪ್ರಕಾರದ ಗೋ ಅರ್ಕಗಳನ್ನ, ಅಂದ್ರೆ ಮೂತ್ರೆಯಲ್ಲಿಯೂ ಸಹಿತ ಬೇರೆ ಬೇರೆ ಔಷಧಗಳನ್ನು ಹಾಕಿ ಅದರ ಅರ್ಕ ತೆಗೆದು 200 ಪ್ರಕಾರದ ಗೋ ಅರ್ಕಗಳನ್ನು ಹೇಗೆ ತಯಾರಿಸಬೇಕು ಅನ್ನೋದನ್ನು ಹೇಳಿದ್ದಾನೆ. ಅದರಂತೆ ತುಪ್ಪಗಳನ್ನು ಹೇಳಿದ್ದಾನೆ. ಆಮೇಲೆ ಈ ತುಪ್ಪದಿಂದ ಬೇರೆ ಬೇರೆ ಮಲಾಮುಗಳನ್ನು ಯಾವ ರೀತಿ ತಯಾರಿಸಬಹುದು, ಈ ತುಪ್ಪದಿಂದ ಎಷ್ಟು ಹಳೇದಾಗುತ್ತೆ ತುಪ್ಪ ಅಷ್ಟು ಅದರಲ್ಲಿ ಔಷಧೀಯ ಗುಣಧರ್ಮಗಳು ಹೆಚ್ಚಾಗ್ತವು. ಹಿಂದಕ್ಕೆ ರಾಜ ಮಹಾರಾಜರು ಯುದ್ಧದಲ್ಲಿ ವೈದ್ಯನ ಕೈಯಲ್ಲಿ ಏನಿರೋದು ಯುದ್ಧದೊಳಗಂದ್ರ ತುಪ್ಪದ ಗಡಿಗೆ ಇರ್ತಿತ್ತು. ಖಡ್ಗಗಳಾಗ್ಲಿ ಬಾಣಗಳಾಗ್ಲಿ ಶರೀರಕ್ಕೆ ಗಾಯ ಮಾಡಿದ್ವು ಅಂತಂದ್ರೆ ತುಪ್ಪನ ತುಂಬ್ತಿದ್ರು ಅದರೊಳಗೆ. ಇಷ್ಟೇ ಅಲ್ಲ, ಗಾಂಧಾರಿಗೆ 100 ಮಕ್ಕಳು, ಭ್ರೂಣಗಳೆಲ್ಲ ಹೊಟ್ಟೆ ಕಿಚ್ಚು ಪಟ್ಕೊಂಡು ಹೊಟ್ಟೆ ಬಡ್ಕೊಂಡ್ಲು, ಎಲ್ಲ ಭ್ರೂಣಗಳು ಹೊರಗೆ ಬಿದ್ದು
ಆ ಮಕ್ಕಳು ಸಾಯಬಾರ್ದು ಅಂತ ಆ ಭ್ರೂಣಗಳನ್ನೆಲ್ಲ ತುಪ್ಪದೊಳಗಿಟ್ರು. 101 ಮಕ್ಕಳು ಹುಟ್ಟಿದ್ದು ಆ ತುಪ್ಪದಿಂದ. ಇವತ್ತು ಸಹಿತ ಈ ಪ್ರಯೋಗ ನಡೀತಾ ಇದೆ. ಇವತ್ತು ಸಹಿತ ನಾವು ಅಂದ್ರೆ ತಂದೆ ತಾಯಿಗಳ ವೀರ್ಯಾಣು ಶುಕ್ರಾಣುಗಳನ್ನು ತಗೊಂಡು ಕೂಡಿಸಿ ತುಪ್ಪದಲ್ಲಿಟ್ರೆ ತುಪ್ಪದಲ್ಲಿಯೇ ಭ್ರೂಣದ ಬೆಳವಣಿಗೆ ಆಗುತ್ತೆ. ಅದಕ್ಕೆ ಬೇರೆ ಏನು ಬಡಿಯದಂತೆ ಸೂಕ್ಷ್ಮ ಜಾಗೆಯಲ್ಲಿ ಇಟ್ಟರೆ ಅದರ ಬೆಳವಣಿಗೆ ಆಗುತ್ತೆ ಅಂತ ಇವತ್ತು ವಿಜ್ಞಾನ ಹೇಳುತ್ತೆ. ನಾನ ಹೇಳಿದ್ನಂತಂದ್ರೆ ಸ್ವಾಮಿ ತಲೆ ಕೆಟ್ಟೈತಿ ಅಂತಿದ್ರಾಗ ಭಾಳ ಮಂದಿ ಅಂತಿದ್ರಿ. ಇದು ಸೈನ್ಸ್ ಹೇಳ್ತೈತೆ ಅಂದ ಕೂಡಲೇ ಇರ್ಬೇಕು ಬಿಡ್ರಿ. ಮತ್ತು ಅದ್ರಾಗ ನಾ ಜಪಾನ್ದವ್ರು ಹೇಳ್ಯಾರ ತಂದೆ ಅಂದ್ರೆ ನೀವು ಲಗನ ಹೊಡಿತೀರಿ. ಒಂದಿಷ್ಟೇ ತುಪ್ಪ, 2 ಹನಿ ತುಪ್ಪ, 1 ಚಿಟಿಗೆ ಅಕ್ಕಿ, 1 ಕುಳ್ಳ, ಸೂರ್ಯ ಉದಯ ಮತ್ತು ಸೂರ್ಯ ಅಸ್ತದ ಸಮಯಗಳಲ್ಲಿ ಬೆಂಕಿ ಅದರೊಳಗೆ 1 ಕರ್ಪೂರ ಹಚ್ಚಿ ಅದರ ಮ್ಯಾಗ ಇವಷ್ಟು ಕಾಳು ಹಾಕಿಬಿಡ್ರಿ. ಪ್ರತಿ ದಿವಸ ನೀವೇನು ಅದರ ಹೊಗೆ ಅಥವಾ ಆ ವಾಯುವನ್ನು ಅದರ ಸುತ್ತ ತಗೊಂಡ್ರಿ ಅಂತಂದ್ರೆ ಯಾವ ವಿಷಾರಿ ಔಷಧಗಳು ಅಥವಾ ವಾಯುಗಳು ನಿಮ್ಮ ಮೇಲೆ ಪರಿಣಾಮ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಭೂಪಾಲ ಅನಿಲ ದುರಂತದ ಸಂದರ್ಭದಲ್ಲಿ 4 ಮನೆಗಳು ಉಳಿದಿದ್ದು ಅಗ್ನಿಹೋತ್ರ ಮಾಡುವಂಥವ್ರು. ಅಗ್ನಿಹೋತ್ರ ಅಂದ್ರೆ ಇದೆ, ಮನೆಯಲ್ಲಿ ಸಗಣಿ ಸಾರಿಸ್ತಿದ್ರು, ಕುಳ್ಳು ಸುಡ್ತಿದ್ರು, ಆಕಳು ಕುಳ್ಳ. ಅದರೊಳಗೆ ಸ್ವಲ್ಪ ಅಕ್ಕಿ ಕಾಳಿಗೆ ತುಪ್ಪ ಹಚ್ಚಿ ಬೆಳಿಗ್ಗೆ ಕರೆಕ್ಟ್ ಸೂರ್ಯ ಉದಯ ಕರೆಕ್ಟ್ ಸೂರ್ಯ ಅಸ್ತದ ಸಮಯಕ್ಕೆ ಹಾಕ್ತಿದ್ರು. ಆರೋಗ್ಯಕ್ಕಾಗಿ ಹಸು. ಆಕಳ ಸಗಣಿಯೊಳಗೆ ಮೂತ್ರ ಸೇರಿಸಿ ಗಂಜಲ ಮಾಡಿ ಹಿಂಗೆ ಮನ್ಯಾಗ ಸಿಂಪಡಿಸಿದ್ರೆ ಮನೆಯೊಳಗಿದ್ದಂಥ ಕೀಟಾಣುಗಳೆಲ್ಲ ಹೊರಗೆ ಹೋಗ್ತಿದ್ವು. ಯಾವಾಗ ಮನೆಯೊಳಗೆ ಯಾರಾದರೂ ತೀರ್ಕೊಂಡಿದ್ರಂದ್ರ, ಹೊಸ ಮನೆಯೊಳಗೆ ಹೋಗಿದ್ರಂದ್ರ ಅವಾಗ ಇದನ್ನು ಸಿಂಪಡಿಸ್ತಾರೆ ಗಂಜಲ. ಯಾಕಂತ ಅದರೊಳಗೆ ಪ್ರಾಪ್ಲಿನ್ ಅಂತಕ್ಕಂಥ ಒಂದು ಆಕ್ಸೈಡ್ ಇದೆ. ಆ ಆಕ್ಸೈಡ್ ಅನ್ನ ಇವತ್ತು ಸಹಿತ ಆಪರೇಷನ್ ಥಿಯೇಟರ್ದೊಳಗೆ ಫಿಮಿಗೇಷನ್ ಅಂದ್ರೆ ನಿರ್ಜಂತುಕೀಕರಣಕ್ಕಾಗಿ ಬಳಸ್ತಾರೆ. ನಮ್ಮ ಮನೆಯೊಳಗ ಈ ಪಡಸಾಲಿ ಮುಂದೆ ಆಕಳುಗಳು ಕಟ್ಟಿದ್ರು ಅಂದ್ರೆ ಬೆಳಗ್ಗೆ ಎದ್ದು ಕೂಡಲೇ ಆಕಳು ಎದ್ದು ನಿಂತು ಉಚ್ಚಿ ಹೋಯ್ತು ಅಂತಂದ್ರೆ ಸಗಣ್ಯಾಗ ಮೂತ್ರ ಕೂಡ್ತಂದು ಒಂದು ಪ್ರಕಾರದ ವಾಸನೆ ಬರ್ತೈತಲ್ಲ, ಆ ವಾಸನೆಗೆ ಈ ಆಕ್ಸೈಡ್ ಅಂತ ಕರೀದು, ಪ್ರಾಪ್ಲಿನ್ ಆಕ್ಸೈಡ್ ಅಂತ ಅದಕ್ಕೆ ಕರೀದು. ಆ ಆಕ್ಸೈಡ್ನಿಂದ ಮನೆಯೊಳಗೆ ಯಾವ ರೋಗಾಣುಗಳು ನಿಲ್ಲೋದಿಲ್ಲ, ಓಡಿ ಹೋಗ್ತಾವೆ. ಆದ್ದರಿಂದ ಆರೋಗ್ಯದಲ್ಲಿ ಅದರ ದೊಡ್ಡ ಪಾತ್ರ ಇದೆ. ನಾನು ಅದನ್ನ ಹೇಳ್ಕೊಂತೀನಿ ಅಂದ್ರೆ 2-3 ದಿವಸ ಹೋಗ್ತೈತೆ. ಏನಪ್ಪ ಸಗಣಿಯಿಂದ ಏನೇನು ಮಾಡುವ, ನಿಮ್ಗೆ ಎಷ್ಟ ನೋವಿರಲಿ ಶರೀರಕ್ಕೆ, ತಾಜಾ ಸಗಣಿ ಆಕಳದ್ದು ಹಿಂಡ್ರಿ, ಹಿಂಡು 1 ಚಮಚ ರಸ ತಗೊಳ್ರಿ. ಆ ರಸದೊಳಗೆ 1-2 ಹನಿ ಜೇನುತುಪ್ಪ ಹಾಕಿ 1-2 ಎಲೆ ತುಳಸಿ ಎಲೆ ಹಾಕಿ ತಗೊಂಡು ಬಿಡ್ರಿ. ನೋವು ಕಡಿಮೆ ಆಕತ್ತೆ ಇಲ್ಲಿ ನೋಡ್ರಿ. ಹೆರಿಗೆ ಆಗು ಹೊತ್ನಾಗ ಬಹಳ ಪ್ರಸೂತಿ ವೇದನೆಯನ್ನು ಹೆಣ್ಮಗಳು ಅನುಭವಿಸ್ತಿದ್ಲು ಅಂದ್ರೆ ಅವಾಗ ಇಷ್ಟ ಕೊಟ್ಬಿಡ್ರಿ ಅಕ್ಕಿಗೆ 1 ಚಮಚ ಈ ರಸ, ಸಗಣಿಯ ರಸ, ಸ್ವಲ್ಪ ಜೇನುತುಪ್ಪ ಮತ್ತು 2 ಎಲೆ ತುಳಸಿ ಎಲೆ ಹಾಕಿ ಕೊಡ್ರಿ. ಮುಂದೆ 15 ನಿಮಿಷ ಪ್ರಸೂತಿ ಆಕೈತಿ. ಆಯ್ತು ಅಂದ್ರೆ ಒಟ್ಟ ನೋವಾಗುದಿಲ್ಲ ತಾಯಿ. ಉಳಿದು ಎಲ್ಲ ನೋವುಗಳನ್ನು ಕಳೆಯುವಂತ ಸಾಮರ್ಥ್ಯ. ಈ 5 ಗವ್ಯಗಳನ್ನು ಕೂಡಿಸಿ ಒಂದು ತುಪ್ಪ ಮಾಡ್ತಾರೆ, ಪಂಚಗವ್ಯ ತುಪ್ಪ ಅಂತ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕರು ಶ್ರೀಗಳ, ದಯವಿಟ್ಟು ಯಾರು ಆಸನದಿಂದ ಹೇಳಬಾರ್ದು. ಇನ್ನು ಶ್ರೀಗಳ ಆಶೀರ್ವಚನ ಇದೆ, ದಯವಿಟ್ಟು ಸ್ಥಳದಲ್ಲೇ ಕುಳಿತುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ. ಈಗ ಶ್ರೀಗಳಿಗೆ ಗೌರವ ಸನ್ಮಾನ. ದಯವಿಟ್ಟು ಯಾರು ತಡಬೇಡಿ, ಎಲ್ಲ ಭಕ್ತಾದಿಗಳು ಸಹಕರಿಸಬೇಕು. ವೇದಿಕೆ ಮೇಲೆ ದಯವಿಟ್ಟು ಅನಗತ್ಯವಾಗಿ ಯಾವುದು ಅಭಾಸ ನಿಮ್ಮ ಸಾವಯವ ಕೃಷಿ ಮಾಡಲಿಕ್ಕೆ ಬೇಕಾದಂತ ಸಾವಯವ ಗೊಬ್ಬರಗಳನ್ನ ಮೊದಲೇ ಮಳಿಗೆಯಲ್ಲಿ ಶ್ರೀಯುತ ನಂದೀಶ್ ಅವರ ಮಳಿಗೆಯಲ್ಲಿ ವಿಸ್ತರಿಸಿ ಸಹಕರಿಸಬೇಕಂತ ಕೇಳ್ಕೊತಾ ಇದ್ದೇನೆ. ಈ ಗೋಶಾಲೆಯ ಪ್ರಾರಂಭದ ಒಂದು ಪೂಜಾ ಕಾರ್ಯಕ್ರಮದಿಂದ ಹಿಡಿದು ಇಂದಿನವರೆಗೂ ನಮ್ಮ ಜೊತೆಯಾಗಿರ್ತಕ್ಕಂಥ
ಎರಡು ದಿನದ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿದಂತ ಅರ್ಚನಾ ಹಿರೇಮಠ ಅವರಿಗೆ ಈಗ ಪೂಜ್ಯರಿಂದ ಸನ್ಮಾನ. ಎಲ್ಲರೂ ಜೋರಾದ ಚಪ್ಪಾಳೆ ಮುಖಾಂತರ ಅವ್ರನ್ನ ಅಭಿನಂದಿಸಬೇಕಂತ ಹೇಳಿ ಕೇಳ್ತಿದ್ದೇನೆ. ವೀರೇಶ್ ಇರಲಿ, ಯಾವುದೇ ಶುಭ ಸಮಾರಂಭ ಏನೇ ಇದ್ರೂ ಸಹಿತ ಇಲ್ಲಿ ಬಂದು ಗೋವುಗಳಿಗೆ ದಾನವನ್ನು ಮಾಡುವುದರ ಮುಖಾಂತರ ಮತ್ತೊಮ್ಮೆ ಮನವಿ ಮಾಡಿಕೊಡ್ತಾ ಇದ್ದೇನೆ. ಗುಣಪಡಿಸಿದಂತ ಶ್ರೀ ಮಲ್ಲಿಕಾರ್ಜುನ ಅವರು ವೇದಿಕೆ ಬಂದು ಶ್ರೀಗಳಿಂದ ಆಶೀರ್ವಚನ ಪಡೆಯಬೇಕಂತ ಕೇಳ್ಕೊಳ್ತೇನೆ. ಸೈಡ್ ಬರೇ ಟಿವಿ ಚಾನಲ್ ಬರ್ತಾడు ಸೈಡ್ ಬರೇ ಅಡ್ಡ ಸೈಡ್ ಮಾಡ್ರ ಬರೋಣ ಸೈಡ್ ಬರೇ ಹೋಗೋಣ ಮುಂದಾಗೆ ಸೈಡ್ ಬರಬೇಕು ಮುಂದಾಗೆ ಅಡ್ಡ ಬರೇ ಸೈಡ್ ಬರೇ ಸೈಡ್ ಬರಬೇಕು ಸೈಡ್ ಬರೇ ಅಡ್ಡ ಬರೇ 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 ಮುಂದೆ ಬರೇ ಯಾರು ಪಸಲ ಎಷ್ಟು ಮಾಡ್ರಿ ಎಡ ಇಲ್ಲಿ ಸ್ವಲ್ಪ ಹಾಕೋ ಎಡ ಮಾಡ್ತದ ರೈಟ್ ಆಯ್ತ್ರಿ ಆರಾಮದಿ ನೀವು ಆರಾಮಿದ್ದೀರಾ? ಆರಾಮ್ ನೋಡು.
ಆಶ್ರಮಗಳಿಗೆ ಸಂತೋಷ